application of differentiation class 13 previous class ಅಲ್ಲಿ increasing and decreasing functions ಕಂಪ್ಲೀಟ್ ಮಾಡಿದ್ವಿ ಹೌದಾ. ಈ ಕ್ಲಾಸಲ್ಲಿ ನೋಡಿ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ತಗೊತೀವಿ. ನೋಡಿ ಫಸ್ಟು ಮ್ಯಾಕ್ಸಿಮಮ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಮ್ಯಾಕ್ಸಿಮಮ್ ಹೌದಾ. ನೋಡಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಫಂಕ್ಷನ್ f of x is said to have a maximum at x equal to c belongs to a comma b ಅಂತ ಹೇಳ್ತೀನಿ. ನೋಡ್ಕೊಳ್ಳಿ ಇಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ಒಂದು ಫಂಕ್ಷನ್ ಇದೆ ಈ ಥರ ಈಗ ಒಂದು ಎ ಇಂದ ಬಿ ತನಕ ಇದೆ, ಇದನ್ನು ಎ ಅಂತ ಹೇಳ್ತೀವಿ, ಇದನ್ನ ಬಿ ಹೌದಾ. ಇದೊಳಗೆ ನಮಗೆ ಈ ಪಾಯಿಂಟ್ ಹತ್ರ ಏನಿದೆ ನಮಗೆ ಇದು ಮ್ಯಾಕ್ಸಿಮಮ್ ಇದೆ ತಾನೇ ಇದು ಹೌದಾ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಬರುತ್ತೆ ಹೌದಾ. ಈ ಪಾಯಿಂಟ್ನ ಏನಂತ ಹೇಳ್ತಿದ್ವಿ ಅಂದರೆ ಸಿ ಅಂತ ಹೇಳ್ತಿದ್ವಿ. ಇದೇನಾಗಿರುತ್ತೆ ಇದು ಎಫ್ ಆಫ್ ಸಿ ಆಗುತ್ತೆ. ಇದು ಎಕ್ಸ್ ಆಕ್ಸಸ್, ಇದು ವೈ ಆಕ್ಸಸ್ ಹೌದಾ. ಅಂದರೆ ಇದು ಫಂಕ್ಷನ್, ಇದು y is equal to f of x ಫಂಕ್ಷನ್ ಹೌದಾ. y equal to f of x is said to have a maximum at x is equal to c ಅಂತ ಹೇಳಬೇಕು ಅಂದರೆ if f of c is greater than or equal to f of x for all x belongs to a comma b ಹೌದಾ. ಓಪನ್ ಇಂಟರ್ವಲ್ a comma b, ಓಪನ್ ಇಂಟರ್ವಲ್ ಇವು ಅಂದ್ರೆ ಎ ಮತ್ತು ಬಿ ನೀನು ಕನ್ಸಿಡರ್ ಮಾಡ್ತಾ ಇಲ್ಲ. ಇಲ್ಲಿಂದ ಇಲ್ಲಿ ತನಕ ಇದೇ ವ್ಯಾಲ್ಯೂ ಹೈಯೆಸ್ಟ್ ಆಗಿತ್ತು ಅಂದರೆ ಈ ಎಫ್ ಆಫ್ ಸಿ ಏನಂತ ಹೇಳ್ತೀವಿ ನಾವು ಅಲ್ಲಿ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ಹೇಳ್ತೀವಿ ಗೊತ್ತಲ್ಲ. ಇಲ್ಲಿ ಅಂದರೆ ಈಗ ಇದೇ ವ್ಯಾಲ್ಯೂ ಬೇರೆ ಕಡೆ ಇನ್ನೆಲ್ಲೇ ವ್ಯಾಲ್ಯೂ ತೊಗೊಂಡ್ರೆ ಅಂದರೆ ಫಾರ್ ಎಕ್ಸಾಂಪಲು ಇಲ್ಲೆಲ್ಲ ಎಕ್ಸ್ ವ್ಯಾಲ್ಯೂ ತೊಗೊತೀನಿ ಅಂದ್ಕೊಳ್ಳಿ. ಇವಾಗ ಇದೇನಾಗಿರುತ್ತೆ ಎಫ್ ಆಫ್ ಎಕ್ಸ್ ಆಗುತ್ತೆ ಅಂದರೆ ಎಫ್ ಆಫ್ ಸಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್. ಇಲ್ಲೇ ತೊಗೋಬೇಕಂತ ಏನಿಲ್ಲ, ಇಲ್ಲೆಲ್ಲ ಎಕ್ಸ್ ವ್ಯಾಲ್ಯೂ ತೊಗೊಂಡೆ ಅಂದ್ಕೊಳ್ಳಿ, ಇದೇನಾಗಿರುತ್ತೆ ಇದು ಎಫ್ ಆಫ್ ಎಕ್ಸ್ ಹೌದಾ. ಅದಕ್ಕೆ ಎಫ್ ಆಫ್ ಸಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತಿದ್ವಿ. ಯಾಕೆ ಈಕ್ವಲ್ ಟು ಹೇಳ್ತಾ ಇದ್ದೀವಿ ಅಂದ್ರೆ ಈ ಸಿನೇ ಎಕ್ಸ್ ಅನ್ಕೊಂಡ್ಬಿಟ್ಟೆ ಅಂದ್ರೆ ಅವಾಗ ಈಕ್ವಲ್ ಆಗಿಬಿಡುತ್ತೆ ಹೌದಾ. ಹಾಗೆ ಎಫ್ ಆಫ್ ಸಿನೇ ಹೈಯೆಸ್ಟ್ ವ್ಯಾಲ್ಯೂ ಆಗಿರ್ಬೇಕು ಹೌದಾ. ಈ ಥರ ಇರಬೇಕಲ್ಲಿ. ದೆನ್ ಹಿಯರ್ ಎಫ್ ಆಫ್ ಸಿ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ and C is called point of maximum of the function y equal to f of x ಹೌದಾ. ನೋಡಿ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಾಗಬೇಕು. ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಡ್ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಾಮ ಬಿ. ಅಂದರೆ ಸಿ ಹತ್ರ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಬೇಕು ಅಂದರೆ ದೆನ್ ಎಫ್ ಆಫ್ ಸಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಾಮ ಬಿ. ಅಂದರೆ ಎಫ್ ಆಫ್ ಸಿ ವ್ಯಾಲ್ಯೂನೇ ಹೈಯೆಸ್ಟ್ ಇರಬೇಕು ಆಯ್ತಲ್ಲ. ಹಿಯರ್ ನೋಡಿ ಎಫ್ ಆಫ್ ಸಿ ಇಸ್ ಕಾಲ್ಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಸಿ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಈ ಎಫ್ ಆಫ್ ಸಿಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಈ ಸಿಗೆ ಏನಂತ ಕರಿತೀವಿ ನಾವು ಅದಕ್ಕೆ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಯಾಕಂದರೆ ಒಂದೊಂದ್ಸಲ ಪ್ರಾಬ್ಲಮ್ಸಲ್ಲಿ ಫೈಂಡ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಅಂದರೆ ಈ ಪಾಯಿಂಟ್ನ ಕಂಡುಹಿಡಿಬೇಕು. ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಿದ್ರು ಅಂದರೆ ಈ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಎಫ್ ಆಫ್ ಸಿ ಕಂಡುಹಿಡಿಬೇಕು ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಸೈಡ್ ನೀವು ನೋಡಿ ಲೋಕಲ್ ಮ್ಯಾಕ್ಸಿಮಾ ಆರ್ ರಿಲೇಟಿವ್ಲಿ ಮ್ಯಾಕ್ಸಿಮಮ್. ನೋಡಿ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಬೇಕು. ಲೋಕಲ್ ಮ್ಯಾಕ್ಸಿಮಾ ಅಥವಾ ರಿಲೇಟಿವ್ಲಿ ಮ್ಯಾಕ್ಸಿಮಾ ಎರಡು ಒಂದೇ. ಅದು ಈ ಮ್ಯಾಕ್ಸಿಮಮ್ಮಿಗೂ ರಿಲೇಟಿವ್ಲಿ ಮ್ಯಾಕ್ಸಿಮಾಗೂ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ ಇಲ್ಲೇನು ತಗೊತೀವಿ ಅಂದಾಗ ಸೇಮು ಎ ಫಂಕ್ಷನ್ f of x is said to have a local maxima, ಅದು ಇದಕ್ಕೆ ರಿಲೇಟಿವ್ಲಿ ಮ್ಯಾಕ್ಸಿಮಾ ಅಂತಲೂ ಕರೀತಾರೆ. ಲೋಕಲ್ ಮ್ಯಾಕ್ಸಿಮಾ ಅಟ್
ಎಕ್ಸ್ ಈಕ್ವಲ್ ಟು ಸಿ ವೇರ್ ಸಿ ಬಿಲಾಂಗ್ಸ್ ಟು. ನೋಡಿ ಇವೆರಡು ಚೇಂಜ್ ಆಗುತ್ತೆ ಇಲ್ಲಿ. ಇಲ್ಲಿ ಏನು ತೊಗೊಂಡಿದ್ದೀವಿ ಅಂದರೆ ಕಂಪ್ಲೀಟ್ ಫಂಕ್ಷನ್ನ ಎ ಟು ಬಿ ಅಲ್ಲಿ ತೊಗೊಂಡಿದ್ದೀವಿ, ಹೌದಾ? ಅಂದರೆ ಈ ಥರ ತೊಗೊಂಡಿದ್ವಿ ಅಲ್ಲಿ. ಈಗ ಈ ಥರ ಫಂಕ್ಷನ್ ಇದೆ ಅಂದ್ಕೊಳ್ಳಿ, ಜಸ್ಟ್ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ತೊಗೊತೀನಿ. ಫಂಕ್ಷನ್ ಈ ಥರ ಹೇಗೋ ಇದೆ ಅಂದ್ಕೊಳ್ಳಿ. ಈ ಥರ ಇದೆ ಅಂದ್ಕೊಳ್ಳಿ. ಇದು ಎ, ಇದು ಬಿ, ಹೌದಾ? ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹೈಯೆಸ್ಟ್ ಇಲ್ಲಿ ಬರುತ್ತೆ ತಾನೆ, ಇದು ಮ್ಯಾಕ್ಸಿಮಮ್ ಇದು, ಹೌದಾ? ಅಂದರೆ ಕಂಪ್ಲೀಟ್ ಇಂಟರ್ವಲ್ ಎ ಇಂದ ಬಿ ತನಕ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸಿ ಬಿಲಾಂಗ್ಸ್ ಟು ಎ ಕೊಮ ಬಿ ಅಂತೇಳಿ, ಹೌದಾ? ಇಲ್ಲೇನು ಮಾಡ್ತೀವಿ ಅಂದರೆ ಈಗ ಇಲ್ಲೆಲ್ಲ ಸಿ ತಗೊತೀನಿ ಅಂದ್ಕೊಳ್ಳಿ. ಇದಕ್ಕೆ ಇನ್ನೊಂದು ಇಂಟರ್ವಲ್ನ ಡಿಫೈನ್ ಮಾಡ್ತೀನಿ. ಇದು ಸಿ ಪ್ಲಸ್ ಹೆಚ್ಚು ಮತ್ತು ಇದು ಸಿ ಮೈನಸ್ ಹೆಚ್ಚು, ಹೌದಾ? ಈ ಇಂಟರ್ವಲ್ಲಲ್ಲಿ ಇದು ಹೈಯೆಸ್ಟ್ ತಾನೆ, ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ. ಅಂದರೆ ಕಂಪ್ಲೀಟ್ ಇಂಟರ್ವಲಲ್ಲಿ ಇನ್ನೊಂದು ಸಬ್ ಇಂಟರ್ವಲ್ ತೊಗೊತಾ ಇದ್ದೀನಿ. ಆ ಸಬ್ ಇಂಟರ್ವಲಲ್ಲಿ ಅದೇನಾಗಿರ್ಬೇಕು, ನಂಗಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇರಬೇಕು, ಹೌದಾ? ಅದು ಇಂಪಾರ್ಟೆಂಟ್ ನಮಗೆ. ಮತ್ತು ನೋಡಿ ಅಲ್ಲಿ ಈ ಥರನೇ ತೊಗೋಬೇಕು. ಸಿ ಪ್ಲಸ್ ಹೆಚ್ಚಿಂದ ಸಿ ಮೈನಸ್ ಹೆಚ್ಚು, ಹೌದಾ? ಇವೆರಡರ ನಡುವೆ ಇದು ಹೈಯೆಸ್ಟ್ ವ್ಯಾಲ್ಯೂ, ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಲೋಕಲ್ ಮ್ಯಾಕ್ಸಿಮಾ, ಹೌದಾ? ಇದನ್ನು ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ಬೋದು. ನೋಡಿ ನಾನು ಇಂಟರ್ವಲ್ನ ಇಲ್ಲಿ ಡಿಫೈನ್ ಮಾಡ್ತೀನಿ. ಸಿ ಮೈನಸ್ ಹೆಚ್ಚು, ಇದು ಸಿ ಪ್ಲಸ್ ಹೆಚ್ಚು, ಹೌದಾ? ಇದನ್ನು ಸಿ ಅಂದ್ಕೊಂಡೆ ಅಂದರೆ ಇದನ್ನು ನಾವೇನಂತ ಕರಿಬೋದು, ಇದನ್ನು ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ಬೋದು, ಹೌದಾ? ಯಾಕಂದ್ರೆ ನಾನು ಇಲ್ಲಿ ಸಬ್ ಇಂಟರ್ವಲ್ನ ಡಿಫೈನ್ ಮಾಡಿದ್ರೆ ಅದಕ್ಕೆ ಅದು ಲೋಕಲ್ ಮ್ಯಾಕ್ಸಿಮಾ ಆಯಿತು. ಅದಕ್ಕೆ ಎವ್ರಿ ಮ್ಯಾಕ್ಸಿಮಾ ಈಸ್ ಲೋಕಲ್ ಮ್ಯಾಕ್ಸಿಮಾ ಬಟ್ ಕಾನ್ವರ್ಸ್ ನಿಡ್ ನಾಟ್ ಬಿ ಟ್ರೂ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಮ್ಯಾಕ್ಸಿಮಾನು ನಾನು ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ಬೋದು, ಬಟ್ ಎಲ್ಲ ಲೋಕಲ್ ಮ್ಯಾಕ್ಸಿಮನು ಮ್ಯಾಕ್ಸಿಮಾ ಅಂತ ಹೇಳಕ್ ಬರಲ್ಲ. ಇಲ್ಲಿ ನೋಡಿ, ಇದು ಲೋಕಲ್ ಮ್ಯಾಕ್ಸಿಮಮ್ ಅಷ್ಟೇ, ಇದು ಮ್ಯಾಕ್ಸಿಮಮ್ ಅಲ್ಲ ಇದು, ಯಾಕಂದ್ರೆ ಇದು ಮ್ಯಾಕ್ಸಿಮಮ್, ಹೌದಾ? ಅದಕ್ಕೆ ಎವ್ರಿ ಮ್ಯಾಕ್ಸಿಮಮ್ ಈಸ್ ಲೋಕಲ್ ಮ್ಯಾಕ್ಸಿಮಮ್ ಬಟ್ ಕಾನ್ವರ್ಸ್ ನಿಡ್ ನಾಟ್ ಬಿ ಟ್ರೂ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಸಿ, ಅಂದರೆ ಆ ಸಿ ಹತ್ರ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೇಕು. ಅಂದರೆ ಸಿ ಏನು ಡಿಫೈನ್ ಮಾಡ್ತೀನಿ ನಾನು, ಕಂಪ್ಲೀಟ್ ಇಂಟರ್ವಲ್ ತೊಗೊಳಲ್ಲ, ಅಲ್ಲೊಂದು ಸಬ್ ಇಂಟರ್ವಲ್ ತೊಗೊತೀನಿ. ಅಂದರೆ ಸಿ ಮೈನಸ್ ಹೆಚ್ ಕೋಮ ಸಿ ಪ್ಲಸ್ ಹೆಚ್ ಅಲ್ಲಿ, ಹೌದಾ? ಈ ಥರ ಇರಬೇಕಲ್ಲಿ. ಸಚ್ ದಟ್ ಇಲ್ಲೇನಾಗಿರಬೇಕು, ಇಫ್ ಎಫ್ ಆಫ್ ಸಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಸಬ್ ಇಂಟರ್ವಲ್, ಹೌದಾ? ಆ್ಯಕ್ಚುಲಿ ಇಸ್ ಈಸ್ ಅ ಸಬ್ಸೆಟ್ ಆಫ್ ಎ ಕಾಮ ಬಿ ಆಗಿರ್ಬೇಕು, ಹೌದಾ? ಅಂದರೆ ಎ ಕಾಮ ಬಿ ಅಂತ ಫಂಕ್ಷನ್ ಫುಲ್ ಡಿಫೈನ್ ಆಗ್ತಾ ಇರುತ್ತೆ. ಎ ಕಾಮ ಬಿ ಒಳಗೆ ಒಂದು ಸಬ್ ಇಂಟರ್ವಲ್ ತೊಗೊಂಡಿದ್ವಿ, ಅದರೊಳಗೆ ಇದೇನಾಗಿರುತ್ತೆ, ಇದು ಹೈಯೆಸ್ಟ್ ಆಗಿರುತ್ತೆ ಅಷ್ಟೇ, ಹೌದಲ್ಲ? ಇದಕ್ಕೆ ನಾವೇನಂತ ಹೇಳ್ತೀವಿ, ಲೋಕಲ್ ಮ್ಯಾಕ್ಸಿಮಾ ಅಥವಾ ರಿಲೇಟಿವ್ಲಿ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ, ಹೌದಾ? ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕಿಲ್ಲ ಅಷ್ಟೇ, ಹೌದಾ? ಇದು ಹೈಯೆಸ್ಟ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮತ್ತು ನೋಡಿ ಈ ಥರ ಇದಕ್ಕೇನಂತ ಹೇಳಿದ್ವಿ, ಲೋಕಲ್ ಮ್ಯಾಕ್ಸಿಮಾ. ಮತ್ತು ಈ ಫಂಕ್ಷನ್ ಡಿಫೈನ್ ಮಾಡ್ಬೇಕಾದ್ರೆ ಓಪನ್ ಇಂಟರ್ವಲ್ ಎ ಕಾಮ ಬಿ ಅಂತ ತೊಗೊಂಡಿದ್ವಿ, ಹೌದಾ? ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂತ ಬರುತ್ತೆ, ಅದ್ರಲ್ಲಿ ಮತ್ತೆ ಚೇಂಜ್ ಆಗ್ತದೆ ಸ್ವಲ್ಪ, ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ಇದು ಇದರಲ್ಲಿ ನೋಟ್ ಗೊತ್ತಿರಲಿ, ನೋಟ್ ಇಫ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮ್ಯಾಕ್ಸಿಮಮ್ at x equal to c, then f dash of x changes its sign from ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ತೀವಿ. ನೋಡಿ ಇದು ಕರೆಕ್ಟಾಗಿ ಗೊತ್ತಾಗಬೇಕಿದು. ಮತ್ತು ನೋಡಿ ಇಲ್ಲಿ ಯಾವುದಕ್ಕೆ ಡಿಫೈನ್ ಮಾಡ್ತಾ ಇದ್ದೀನಿ ಅಂದರೆ ಲೋಕಲ್ ಮ್ಯಾಕ್ಸಿಮಾಗೆ ಡಿಫೈನ್ ಮಾಡಿಕೊಂಡೆ ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮಿಗೂ ಡಿಫೈನ್ ಮಾಡಿದಾಗೆ ಗೊತ್ತಲ್ಲ ಇಲ್ಲಿ. ಬಟ್ ನಾವಿಲ್ಲಿ ಲೋಕಲ್ ಮ್ಯಾಕ್ಸಿಮಾಗೆ ಡಿಫೈನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮಿಗೂ ಡಿಫೈನ್ ಮಾಡಿದಾಗ, ಯಾಕಂದರೆ ಎವ್ರಿ ಮ್ಯಾಕ್ಸಿಮಮ್ ಈಸ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ವಿ, ಹೌದಾ? ಹಾಗೆ ಇದಕ್ಕೆ ಏನೇನು ಸ್ಯಾಟಿಸ್ಫೈ ಆಗುತ್ತೆ ಅದೆಲ್ಲ ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ, ಮ್ಯಾಕ್ಸಿಮಮಿಗೂ ಸ್ಯಾಟಿಸ್ಫೈ ಆಗುತ್ತೆ, ಗೊತ್ತಲ್ಲ ಇಲ್ಲಿ. ಇದು ನೋಡಿ ಇಲ್ಲಿ ಯಾಕೆ ಈ ಥರ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ಇಲ್ಲೇ ತೊಗೊಂಡೆ ಅಂದರೆ ಈ ಪಾಯಿಂಟ್ ಹತ್ರ ಫಂಕ್ಷನಿಗೆ ಏನಿದೆ, ಲೋಕಲ್ ಮ್ಯಾಕ್ಸಿಮಮ್ ಇದೆ ತಾನೆ, ಆ ಥರ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಈಗ ಇಫ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಲೋಕಲ್ ಮ್ಯಾಕ್ಸಿಮ ಅಟ್ ಎಕ್ಸ್ ಈಕ್ವಲ್ ಟು ಸಿ ಆಯಿತು ಅಂದರೆ, ದೆನ್ ಇಫ್ ಎಕ್ಸ್ ಲೆಸ್ ದೆನ್ ಸಿ ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಆಗಿರುತ್ತೆ.
ನೋಡಿ ಸಿಕ್ಕಿಂತ ಕಮ್ಮಿ ಇದೆ ಅಂದರೆ ಇಲ್ಲಿ ಫಂಕ್ಷನ್ ಏನಾಗ್ತದೆ, ಇನ್ಕ್ರೀಸ್ ಆಯ್ತು ತಾನೆ. ಸಿ ಆದಮೇಲೆ ಫಂಕ್ಷನ್ ಏನಾಗುತ್ತೆ, ಅಲ್ಲಿ ಡಿಕ್ರೀಸ್ ಆಗುತ್ತೆ. ಹೌದಾ? ಅಂದರೆ ಇಫ್ ಎಕ್ಸ್ ಗ್ರೇಟರ್ ದನ್ ಸಿ ಇತ್ತು ಅಂದ್ರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಹೌದಾ? ಹಾಗಾದ್ರೆ ಫಸ್ಟ್ ಏನಾಗುತ್ತೆ ಹಾಗಾದ್ರೆ, ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಇಫ್ ಎಕ್ಸ್ ಲೆಸ್ ದ್ಯಾನ್ ಸಿ ಇತ್ತು ಅಂದರೆ ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಅಂತ ಹೇಳ್ಬೋದಲ್ಲ. ಯಾಕಂದ್ರೆ ನಮಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಗೊತ್ತಿದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ವಿ. ಹೌದಾ? ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಸಿ ಇತ್ತು ಅಂದರೆ ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಹೌದಾ? ಯಾಕಂದ್ರೆ ಡಿಕ್ರೀಸಿಂಗ್ ಇತ್ತು ಅಂದರೆ ಲೆಸ್ ದ್ಯಾನ್ 0, ಲೆಸ್ ದ್ಯಾನ್ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್. ಹೌದಾ? ಅಂದರೆ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ಸೈನ್ ಏನಾಗಿರುತ್ತೆ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಅದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ತೀವಿ. ಹೌದಾ? ಹೇಗೆ ನೋಡಿ, ಈ ಥರ ನೆನ್ಪಿಟ್ಕೊಂಡಿರ್ಬೇಕು ನಾವು. ಮ್ಯಾಕ್ಸಿಮಮ್ ಇತ್ತು ಅಂದರೆ ಈ ಥರ ಇರುತ್ತೆ. ಅಂದರೆ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರುತ್ತೆ, ಅಲ್ಲಿ ಪಾಸಿಟಿವ್ ಇರುತ್ತೆ. ಡಿಕ್ರೀಸ್ ಆಗುತ್ತೆ ಅಂದರೆ ನೆಗೆಟಿವ್. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದನ್ನು ಇಂಪಾರ್ಟೆಂಟ್ ನಮಗೆ. ಈ ಐಡಿಯಾನು ನಾವು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತೀವಿ. ಹೌದಲ್ಲ? ನೋಡಿ, ಇಷ್ಟು ಪ್ರಿಂಟೆಡ್ ನೋಟ್ಸಲ್ಲಿ ಇದೆ. ಜಸ್ಟ್ ನಮಗೆ ಏನೇನು ಐಡಿಯಾ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಫಂಕ್ಷನ್ಗೆ ಏನಂತ ಡಿಫೈನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಇರಬೇಕು ಅಂದರೆ ದೆನ್ ಎಫ್ ಆಫ್ ಸಿ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರಬೇಕು. ಹೌದಾ? ಅಂದರೆ ಎಫ್ ಆಫ್ ಸಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಮ ಬಿ. ರಿಲೇಟಿವ್ಲಿ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಸಬ್ ಇಂಟರ್ವಲ್ ಡಿಫೈನ್ ಮಾಡ್ತೀವಿ. ನೋಡಿ, ಸಿ ಮೈನಸ್ ಎಚ್ ಕಾಮ ಸಿ ಪ್ಲಸ್ ಎಚ್ ಇಸ್ ದ ಸಬ್ ಇಂಟರ್ವಲ್ ಆಫ್ ಎ ಕಮ ಬಿ. ಆ ಸಬ್ ಇಂಟರ್ವಲ್ ಅಲ್ಲಿ ಇದೇನಾಗಿರ್ಬೇಕು, ಹೈಯೆಸ್ಟ್ ಇರಬೇಕು. ಈ ಥರ ಇತ್ತು ಅಂದರೆ ಇದಕ್ಕೆ ಏನಂತ ಹೇಳ್ತೀವಿ, ಲೋಕಲ್ ಮ್ಯಾಕ್ಸಿಮಾ. ಇದಕ್ಕೂ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ. ಮತ್ತು ಎವ್ರಿ ಮ್ಯಾಕ್ಸಿಮಾ ಈಸ್ ಲೋಕಲ್ ಮ್ಯಾಕ್ಸಿಮಾ. ಅದಕ್ಕೆ ಲೋಕಲ್ ಮ್ಯಾಕ್ಸಿಮಾಗ ನಾವು ಏನೇನು ಡಿಫೈನ್ ಮಾಡ್ತೀವಿ ಅದೆಲ್ಲ ಯಾವುದಕ್ಕೆ ಡಿಫೈನ್ ಆದಾಗ, ಮ್ಯಾಕ್ಸಿಮಾಗೂ ಡಿಫೈನ್ ಆದಾಗ. ಆಯ್ತಲ್ಲ ಇಲ್ಲಿ. ಮತ್ತು ಅಟ್ ಎಕ್ಸ್ ಈಕ್ವಲ್ ಟು ಸಿ ಲೋಕಲ್ ಮ್ಯಾಕ್ಸಿಮಾ ಅಥವಾ ಮ್ಯಾಕ್ಸಿಮಾ ಇದೆ ಅಂದರೆ ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಅದ್ರ ಮೀನಿಂಗ್ ಏನು, ಎಫ್ ಆಫ್ ಎಕ್ಸ್ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದಾದಮೇಲೆ ಡಿಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿಬಿಟ್ಟು ಡಿಕ್ರೀಸ್ ಆಯಿತು ಅಂದರೆ ಆ ಪಾಯಿಂಟ್ ಹತ್ರ ಏನಿರುತ್ತೆ ನಂಗೆ ಅಲ್ಲಿ ಮ್ಯಾಕ್ಸಿಮಮ್ ಇರ್ತದೆ ಅಂತ ಅಷ್ಟೇ. ಆ ಥರ ಇಲ್ಲಿ ಹಾಗೆ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ, ಮಿನಿಮಮ್ನ ಇದೇ ಥರ ಡಿಫೈನ್ ಮಾಡ್ಕೊಂಡು ಹೋಗ್ತೀವಿ. ಏನೇನು ಚೇಂಜ್ ಆಗ್ಬೋದು ಅಂತೇಳಿ ಗೊತ್ತಾಗಬೇಕಷ್ಟೇ. ಮಿನಿಮಮ್ ಈಸಿಯಾಗಿ ಮಾಡ್ಕೋಬೋದು. ನೋಡಿ, a function f of x is said to have a minimum at x equal to c. ಹೌದಾ? ಮಿನಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂದ್ರೆ ಈ ಥರ ಬರಬೇಕು. ನೋಡಿ, ಈ ಥರ ಈಗ ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಇದನ್ನು ಎ ಅಂದ್ಕೊತೇನೆ, ಇದನ್ನ ಬಿ. ಈ ಪಾಯಿಂಟ್ ಹತ್ರ ಇದಕ್ಕೇನಿದೆ, ಅಲ್ಲಿ ಮಿನಿಮಮ್ ಇದೆ. ಹೌದಾ? ಅಂದರೆ ಇದು ಎಫ್ ಆಫ್ ಸಿ ಆಗುತ್ತೆ. ಅಂದರೆ ಇವೆಲ್ಲ ವ್ಯಾಲ್ಯೂಗೂ ಕಂಪೇರ್ ಮಾಡಿದೆ ಅಂದರೆ ಈ ವ್ಯಾಲ್ಯೂ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಹೌದಾ? ಹಾಗಾದರೆ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಆಗಬೇಕು ಅಂದರೆ ದೆನ್ ಇಫ್ ಎಫ್ ಆಫ್ ಸಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಅಂದರೆ ಇದೇ ವ್ಯಾಲ್ಯೂ ಏನಾಗಿರ್ಬೇಕು, ನಮಗಿದು ಕಮ್ಮಿ ಇರಬೇಕು. ಹೌದಾ? ಇಲ್ಲೇನಾರು ಒಂದು ಈಗ ಎಕ್ಸ್ ಅಂತ ತಗೊಂಡೆ ಅಂದರೆ ಇದೇನಾಗಿರುತ್ತೆ, ಇದು ಎಫ್ ಆಫ್ ಎಕ್ಸ್. ಹಾಗಾದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಫ್ ಆಫ್ ಸಿ ಕಿಂತ ಏನಾಗಿದೆ, ಜಾಸ್ತಿ ಇದೆ. ಅಂದರೆ ದಟ್ ಈಸ್ ಎಫ್ ಆಫ್ ಸಿ ಈಸ್ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗಿದೆ. ಹೌದಾ? ಹಾಗೆ ಎಫ್ ಆಫ್ ಸಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಎಫ್ ಆಫ್ ಎಕ್ಸ್ ಆಯಿತು ಅಂದರೆ ಅದಕ್ಕೆ ಏನಂತ ಹೇಳ್ತೀವಿ, ಮಿನಿಮಮ್. ಹಿಯರ್ ಎಫ್ ಆಫ್ ಸಿ ಈಸ್ ಕಾಲ್ಡ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ ಆ್ಯಂಡ್ ಸಿ ಈಸ್ ಕಾಲ್ಡ್ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಹೇಳ್ತೀವಿ. ಆಯ್ತಲ್ಲ? ಬಟ್ ಸೇಮ್ ಟೈಪು ಅಲ್ಲಿ ಹೈಯೆಸ್ಟ್ ಇರಬೇಕು, ಅದಕ್ಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಂತು. ಇಲ್ಲಿ ಲೋಯೆಸ್ಟ್ ಇರಬೇಕು, ಅದಕ್ಕೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರುತ್ತೆ. ಹೌದಾ? ನೋಡಿ, ಇದೇ ಥರ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು. ಲೋಕಲ್ ಮಿನಿಮಮ್ ಅಥವಾ ರಿಲೇಟಿವ್ಲಿ ಮಿನಿಮಮ್ ಅಂತ ಹೇಳ್ತೀವಿ. ಲೋಕಲ್ ಮಿನಿಮಮ್ ಆರ್ ರಿಲೇಟಿವ್ಲಿ ಮಿನಿಮಮ್. ಸೇಮ್ ಟೈಪ್ ಮಾಡ್ಕೋಬೋದಲ್ಲ. ಏನಂತ ಮಾಡ್ಕೋತೀವಿ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಡ್ ಟು ಹ್ಯಾವ್ ಎ ಲೋಕಲ್ ಮಿನಿಮಮ್
at x equal to c in subinterval if f of c is ಏನಾಗಿರಬೇಕು ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಹೌದಾ? ಅಂದರೆ ಇಲ್ಲಿ ಡಯಾಗ್ರಾಮು ಯಾವ ಥರ ಬರ್ಬೋದು ನಮಗೆ, ನೋಡಿ ಈ ಥರ ಇವಾಗ ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಇದನ್ನ ಎ ಅಂತ ತಗೊತೀನಿ, ಇದನ್ನ ಬಿ. ಹೌದಾ? ನೋಡಿ ಈ ಪಾಯಿಂಟ್ ಹತ್ರ ಸಿ ಅಂತ ತಗೊತೀನಿ, ಇದನ್ನ ಸಿ ಪ್ಲಸ್ ಹೆಚ್ಚು, ಇದು ಸಿ ಮೈನಸ್ ಹೆಚ್ಚು. ಅವಾಗ ಇದು ಕಮ್ಮಿ ಇದೆ ತಾನೆ, ಇದಕ್ಕೆ ಏನಂತ ಕರಿತೇವೆ ನಾವು ಲೋಕಲ್ ಮಿನಿಮ. ಹೌದಾ? ಇಲ್ಲೂ ಬರೀಬೋದು ಒಂದು, ಇದು ಸಿ ಮೈನಸ್ ಹೆಚ್ಚು, ಇದು ಸಿ ಪ್ಲಸ್ ಹೆಚ್ಚು, ಈ ಪಾಯಿಂಟ್ನ ಸಿ. ಹೌದಾ? ಇದನ್ನು ಲೋಕಲ್ ಮಿನಿಮನೇ. ಇವೆರಡು ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ, ಅದಕ್ಕೆ ಇದನ್ನು ಮಿನಿಮಮ್ ಅಂತ ಹೇಳ್ತೀವಿ, ಇದಕ್ಕೆ ಲೋಕಲ್ ಮಿನಿಮ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಗ ಐಡಿಯಾ ಗೊತ್ತಾಗಬೇಕು ನನಗೆ. ಇಲ್ಲಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಬರಿಬೋದು. ಹೌದಾ? ಅಂದರೆ ಇಲ್ಲೆಲ್ಲ ಕಮ್ಮಿ ವ್ಯಾಲ್ಯೂ ಇರುತ್ತೆ, ಮ್ಯಾಕ್ಸಿಮಮಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಅಂತ ಬರಿತಿದ್ವಿ. ಹೌದಾ? ನೋಡಿ ಹಾಗಾದ್ರೆ ಇಲ್ಲಿ ಆ ಥರ ಸೈನ್ ಚೇಂಜ್ ಆಗ್ಬೋದು. ನೋಡಿ ಮಿನಿಮಮ್ ಇರಬೇಕು ಅಂದರೆ ಫಸ್ಟ್ ಫಂಕ್ಷನ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ಅದು ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಹೌದಾ? ಫಸ್ಟ್ ಡಿಕ್ರೀಸ್ ಆಗುತ್ತೆ ಅಂದರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಇರುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಇಸ್ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹೌದಾ? ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಹಾಗಾದ್ರೆ ಇದನ್ನು ಇಂಪಾರ್ಟೆಂಟ್. ಇಲ್ಲೇನು ಬರೀಬೋದು ನೋಟ್, if f of x have local minima at x equal to c, then f dash of x changes its sign from negative to ಪಾಸಿಟಿವ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅಂದರೆ ಫಸ್ಟ್ ಡಿಕ್ರೀಸ್ ಆಗುತ್ತೆ, ಅದಾದಮೇಲೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಹೌದಾ? ಈಗ ನೋಡಿ ಇವೆರಡು ಐಡಿಯಾ ಗೊತ್ತಿರಬೇಕು ನಮಗೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಲ್ಲಿ. ಹೌದಾ? ನೋಡಿ ಇಲ್ಲಿ ತನಕ ನಾವು ಬರೀ ಬೇಸಿಕ್ ಡೆಫಿನೇಷನ್ ಹೇಳಿದ್ವಿ, ಇದನ್ನ ಡಿಫ್ರೆನ್ಸಿಯೇಷನಿಗೆ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ಆಯ್ತಲ್ಲ? ಅಂದರೆ ಬೇಸಿಕ್ ಡೆಫಿನೇಷನ್ ಅಂತ ಗೊತ್ತಾಯ್ತು ನಮಗೆ. ಮ್ಯಾಕ್ಸಿಮಮ್ ಇರಬೇಕು ಅಂತ ಹೇಳಿದ್ರೆ ಆ ವ್ಯಾಲ್ಯೂನೇ ಏನಾಗಿರ್ಬೇಕು ನಮಗೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಂದ ಓಪನ್ ಇಂಟರ್ವಲ್ ಎ ಕಾಮ ಬಿ ಆಗಬೇಕು. ಆ ವ್ಯಾಲ್ಯೂ ಏನಾದ್ರು ಕಮ್ಮಿ ಇತ್ತು ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಮಿನಿಮಮ್. ಹೌದಾ? ನೆಕ್ಸ್ಟ್ ಸಬ್ ಇಂಟರ್ವಲ್ನ ಡಿಫೈನ್ ಮಾಡ್ಕೊಂಡ್ವಿ ಅಂದ್ರೆ ಆ ಸಬ್ ಇಂಟರ್ವಲಲ್ಲಿ ಹೈಯೆಸ್ಟ್ ಬಂತು ಅನ್ನೋದಕ್ಕೆ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ ಅಷ್ಟೇ. ಮತ್ತು ಮ್ಯಾಕ್ಸಿಮಮ್ ಇರಬೇಕು ಅಂದರೆ ಯಾವಾಗಲೂ ಫಂಕ್ಷನ್ ಏನಾಗಬೇಕು ಫಸ್ಟಿಗೆ ಇನ್ಕ್ರೀಸ್ ಆಗ್ಬಿಟ್ಟು ಅದಾದಮೇಲೆ ಡಿಕ್ರೀಸ್ ಆಗುತ್ತೆ. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್. If f dash of x changes its sign from negative to positive, ಅಂದರೆ ಫಸ್ಟ್ ಡಿಕ್ರೀಸ್ ಆಗಿ ಆಮೇಲೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ದೆನ್ ಇಟ್ ಹ್ಯಾಸ್ ಲೋಕಲ್ ಮಿನಿಮಮ್ ಅಥವಾ ಮಿನಿಮಮ್ ಅಂತಾನು ಹೇಳ್ಬೋದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಇದಕ್ಕೀಗ ಡಿಫ್ರೆನ್ಸಿಯೇಷನ್ಗೆ ಚೇಂಜ್ ಮಾಡ್ಕೊತೀವಿ. ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಡಿರೈವೇಟಿವ್ ಟೆಸ್ಟ್ ನೋಡಿ ಏನು ಹೇಳುತ್ತೆ ಅಂತೇಳಿ. ಇಫ್ f of x is a differentiable function in open interval a comma b, and f of x is said to have local maxima or local minima at x equal to c, then f dash of c equal to 0 ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಲೋಕಲ್ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮಿನಿಮಾ ಸಿ ಹತ್ರ ಇದೆ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಆಗಿರಲೇಬೇಕು. ಆಯ್ತಲ್ಲ ಇಲ್ಲಿ? ಮತ್ತು ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಇತ್ತು ಅಂದರೆ ಲೋಕಲ್ ಮ್ಯಾಕ್ಸಿಮಾ ಆದರೂ ಇರ್ಬೋದು, ಲೋಕಲ್ ಮಿನಿಮಾ ಆದರೂ ಇರ್ಬೋದು, ಅಥವಾ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಇರ್ಬೋದು. ಆದರೆ ಸಿ ಹತ್ರ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವಾಗಲೂ ಏನಾಗಿರ್ಬೇಕು ನಮಗೆ ಎಫ್ ಡ್ಯಾಶ್ ಆಫ್ ಸಿ 0 ಇರಲೇಬೇಕು. ಆಯ್ತಲ್ಲ? ಇದಕ್ಕೆ ಏನಂತ ಹೇಳ್ತೀವಿ ನಾವು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಇಷ್ಟೇ ಹೇಳೋದು,
ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಆ ಪಾಯಿಂಟ್ ಹತ್ರ ಇದೆ ಅಂತ ಹೇಳಿದ್ರೆ ಆ ಪಾಯಿಂಟ್ ಹತ್ರ ಫಸ್ಟ್ ಡಿರವೇಟಿವ್ ಯಾವಾಗಲೂ ಏನಾಗಿರ್ಬೇಕು ನಮಗೆ ಅಲ್ಲಿ ವ್ಯಾನಿಷ್ ಆಗಬೇಕು ಅಥವಾ ಫಸ್ಟ್ ಡಿರವೇಟಿವ್ ಯಾವಾಗಲೂ 0 ಆಗಬೇಕು ಅಂತ ಹೇಳುತ್ತೆ ಅಷ್ಟೇ. ಗೊತ್ತಲ್ಲ ಇಲ್ಲಿ ಅಂದರೆ ನೋಡಿ ಈ ಥರ ಪ್ರೂಫ್ ಮಾಡ್ಕೋಬೋದು, ಈಸಿ ಇದೆ. ಈ ಥರ ಈಗ ಫಂಕ್ಷನ್ ಇದೆ ಅಂದ್ಕೊಳ್ಳಿ, ಇದು ಎ ಅಂತ ತೊಗೊತೀನಿ, ಇದು ಬಿ. ಹೌದಾ? ನೋಡಿ ನಮಗೆ ಈ ಪಾಯಿಂಟ್ ಹತ್ರ ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಲೋಕಲ್ ಮಿನಿಮಮ್ ಬರ್ತಾ ಇದೆ. ಹೌದಾ? ಯಾಕಂದರೆ ನೋಡಿ ಇಲ್ಲಿ ಇನ್ಕ್ರೀಸ್ ಆಗ್ಬಿಟ್ಟು ಡಿಕ್ರೀಸ್ ಆಗುತ್ತೆ, ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ಇದೆ ಇಲ್ಲಿ. ಹೌದಾ? ಈ ಲೋಕಲ್ ಮ್ಯಾಕ್ಸಿಮಮ್ ಇದೆ, ಅದೇ ಥರ ಇಲ್ಲೂ ಲೋಕಲ್ ಮ್ಯಾಕ್ಸಿಮಮ್ ಬರುತ್ತೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಹತ್ರ ಲೋಕಲ್ ಮಿನಿಮಮ್, ಇಲ್ಲಿ ಲೋಕಲ್ ಮಿನಿಮಮ್. ಹೌದಾ? ಸೇಮ್ ಇಲ್ಲೂ ಲೋಕಲ್ ಮಿನಿಮಮ್ ಇರುತ್ತೆ. ಹೌದಾ? ನೋಡಿ ಹಾಗಾದ್ರೆ ಈ ಪಾಯಿಂಟ್ ಹತ್ರ ಎಲ್ಲ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಇದೆ ಅಂದರೆ ಫಸ್ಟ್ ಡಿರವೇಟಿವ್ ಟೆಸ್ಟ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಈ ಪಾಯಿಂಟ್ ಹತ್ರ ಎಫ್ ಡ್ಯಾಶ್ ಯಾವಾಗಲೂ ಏನಾಗಿರ್ಬೇಕು ನಮಗೆ ಅಲ್ಲಿ 0 ಇರಬೇಕು ಅಂತ ಹೇಳುತ್ತೆ. ಹೌದಾ? ಅದಕ್ಕೆ ಅಲ್ಲಿ ಏನಂತ ಹೇಳ್ತೀವಿ ಅಂದರೆ ನೋಡಿ, ಇಫ್ f of x have local maximum ಅಥವಾ maxima or local minima at x equal to c. ಹೌದಾ? at x is equal to c ಅಂತ ಹೇಳಿದ್ವಿ ಅಂದ್ರೆ then we can draw a tangent at x equal to c which is parallel to x axis. ಹೇಳ್ಬೋದಾ? ಅಂದರೆ ಈ ಪಾಯಿಂಟ್ ಹತ್ರ ಲೋಕಲ್ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮಿನಿಮಾ ಇದೆ ಅಂದರೆ ಅಲ್ಲೊಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ಬೋದು. ಆ ಟ್ಯಾಂಜೆಂಟ್ ಯಾವುದಕ್ಕೆ ಪ್ಯಾರಲ್ ಇರ್ತದೆ? ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಇರುತ್ತೆ. ನೋಡಿ ಇಲ್ಲೂ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು, ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಹೌದಾ? ಅಂದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರುತ್ತೆ ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಈಸ್ 0. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ಏನು ಬರೀಬೋದು? ಡಿರವೇಟಿವ್ ಆಫ್ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಈಸ್ 0 ಅಥವಾ ಇದನ್ನ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಅಂತ ಹೇಳ್ಬೋದು. ಹೌದಾ? ಹೇಗೆ ಐಡಿಯಾ ಗೊತ್ತಿರ್ಬೇಕು ನೋಡಿ. ಹೇಗೆ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಇತ್ತು ಅಂದರೆ ಆ ಪಾಯಿಂಟ್ ಹತ್ರ ಯಾವಾಗಲೂ ಫಸ್ಟ್ ಡಿರವೇಟಿವ್ ಏನಾಗಿರ್ಬೇಕು ನಮಗೆ? 0 ಇರಬೇಕು. ಹೌದಾ? ಅಂದರೆ ನೋಡಿ ಇಲ್ಲಿ ಈ ಥಿಯರಮ್ ಇಷ್ಟೇ ಎಷ್ಟು ಹೇಳೋದು ನಮಗೆ, ಇಫ್ ಎಫ್ ಡ್ಯಾಶ್ ಆಫ್ ಸಿ ಈಸ್ ನಾಟ್ ಈಕ್ವಲ್ ಟು 0 ಆಯಿತು ಅಂದರೆ ದೆನ್ ಫಂಕ್ಷನ್ ಡಸ್ ನಾಟ್ ಹ್ಯಾವ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ. ಆಯ್ತಲ್ಲ? ಅಂದರೆ ಎಫ್ ಡ್ಯಾಶ್ ಆಫ್ ಸಿ ಏನಾದ್ರು 0 ಆಗಲಿಲ್ಲ ಅಂದರೆ ಆ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ಮು ಇರಲ್ಲ ಮತ್ತು ಮಿನಿಮಮ್ಮು ಇರಲ್ಲ ಅಂತೇಳಿ. ಆಯ್ತಲ್ಲ ಇಲ್ಲಿ? ಅದಕ್ಕೆ ಈ ಐಡಿಯಾ ಗೊತ್ತಿರಬೇಕು. ಏನಾದ್ರು ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಇತ್ತು ಅಂದರೆ ಸಿ ಹತ್ರ ಮ್ಯಾಕ್ಸಿಮಮ್ ಆದರೂ ಇರ್ಬೋದು, ಮಿನಿಮಮ್ ಆದರೂ ಇರ್ಬೋದು, ಅಥವಾ ಇರದೇನೂ ಇರ್ಬೋದು. ಇರಲೇಬೇಕು ಅಂತ ಏನೂ ಇಲ್ಲ. ಮ್ಯಾಕ್ಸಿಮಮ್ ಮಿನಿಮಮ್ ಇದ್ದರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ 0 ಇರುತ್ತೆ. ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ 0 ಇತ್ತು ಅಂದರೆ ಇರಲೇಬೇಕು ಅಂತಿಲ್ಲ, ಇರ್ಬೋದು ಅಥವಾ ಇರದೇನೂ ಇರ್ಬೋದು. ಆಯ್ತಾ ಇಲ್ಲಿ? ಹಾಗೆ ಫಸ್ಟ್ ಐಡಿಯಾ ನಮಗೆ ಇಷ್ಟು ಗೊತ್ತಿರಬೇಕು. ಇದಕ್ಕೆ ಏನಂತ ಹೇಳಿದ್ವಿ ನಾವು? ಇದಕ್ಕೆ ಫಸ್ಟ್ ಡಿರವೇಟಿವ್ ಟೆಸ್ಟ್ ಅಂತ ಹೇಳ್ತಿದ್ವಿ. ಹೌದಾ? ಅದನ್ನು ಅದರಲ್ಲಿದೆ, ಅಲ್ಲಿ ವಿತ್ ಪ್ರೂಫ್ ಇದೆ. ನೆಕ್ಸ್ಟ್ ನೋಡಿ, ಈಗ ಸೆಕೆಂಡ್ ಡಿರವೇಟಿವ್ ಟೆಸ್ಟ್ ಒಂದು ಗೊತ್ತಾಗಬೇಕು. ನೋಡಿ ಇದು ಯಾವುದಾದ್ರು ಪ್ರೂಫ್ ಯಾವುದು ನಿಮ್ಮ ಸಿಲೆಬಸಲ್ಲಿ ಇಲ್ಲ ಅಲ್ಲಿ, ಜಸ್ಟ್ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಆಮೇಲೆ ಲಾಸ್ಟಿಗೆ ಒಂದು ನೋಟ್ ಬರ್ಕೊತೀವಿ, ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತೇಳಿ ಒಂದು ನೋಟ್ ಗೊತ್ತಾಗುತ್ತೆ. ಆ ನೋಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಆಯ್ತಲ್ಲ. ಇಲ್ಲಿ ನಾವು ಫಸ್ಟ್ ಬೇಸಿಕ್ ಡೆಫಿನೇಷನ್ ಹೇಳಿದ್ವಿ. ಬೇಸಿಕ್ ಡೆಫಿನೇಷನ್ ಆದಮೇಲೆ ಏನು ಹೇಳಿದ್ವಿ ನಾವು? ಫಸ್ಟ್ ಡಿರವೇಟಿವ್ ಟೆಸ್ಟ್ ಹೇಳಿದ್ವಿ. ಹೌದಾ? ಫಸ್ಟ್ ಡಿರವೇಟಿವ್ ಟೆಸ್ಟ್ ನಮಗೆ ಇಷ್ಟೇ ಹೇಳೋದು, ಆ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ಬರುತ್ತಾ ಇಲ್ಲ ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಡಿರವೇಟಿವ್ ಮಾಡ್ಕೋಬೇಕು. ಆ ಪಾಯಿಂಟ್ ಹತ್ರ ಫಸ್ಟ್ ಡಿರವೇಟಿವ್ ಏನಾಗಿರಬೇಕು? 0 ಆಗಿರ್ಬೇಕು ಅಷ್ಟೇ. ಹೌದಾ? ನೋಡಿ ಸೆಕೆಂಡ್ ಡಿರವೇಟಿವ್ ಟೆಸ್ಟ್ ಏನು ಹೇಳುತ್ತೆ? ಇಫ್ ಎಫ್ ಆಫ್ ಎಕ್ಸ್ ಈಸ್ ಅ ಫಂಕ್ಷನ್ ವಿಚ್ ಈಸ್
ಟ್ವೈಸ್ ಡಿಫರೆನ್ಷಿಯಬಲ್ ಅಂತ ಹೇಳ್ತೀವಿ. ಎಫ್ ಆಫ್ ಎಕ್ಸ್ ಇಸ್ ಅ ಟ್ವೈಸ್ ಡಿಫರೆನ್ಷಿಯಬಲ್ ಫಂಕ್ಷನ್, ಅಂದರೆ 2 ಸಲ ಡಿಫರೆನ್ಷಿಯೇಟ್ ಆಗಬೇಕು. ಹೌದಾ? ಇನ್ ಓಪನ್ ಇಂಟರ್ವಲ್ ಎ ಕಾಮ ಬಿ. ಹೌದಾ? ಹಾಗಾದ್ರೆ ದೆನ್ ಫಸ್ಟ್ ಕಂಡೀಷನ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 and f double dash of c is greater than 0, then f of x have minimum at x equal to c ಅಂತ ಹೇಳ್ತೀವಿ. ಅಂದರೆ ನೋಡಿ, ಫಸ್ಟ್ ಡಿರೈವೇಟಿವ್ 0 ಆಗಲೇಬೇಕು, ಯಾಕಂದ್ರೆ ಇದು ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಇದು ಜೊತೆಗೆ ಸೆಕೆಂಡ್ ಡಿರೈವೇಟಿವ್ ಆ ಪಾಯಿಂಟ್ ಹತ್ರ ಏನಾಗಿರ್ಬೇಕು, ಗ್ರೇಟರ್ ದೆನ್ 0 ಇತ್ತು ಅಂದ್ರೆ ದೆನ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಅದ ನೋಡಿ ಗೊತ್ತಿರಬೇಕು, ಗ್ರೇಟರ್ ದೆನ್ 0 ಇತ್ತು ಅಂದ್ರೆ ಮಿನಿಮಮ್. ಇದು ನೋಡಿ, ಇದರೊಳಗೆ ಎರಡನೇದು ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 and ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಈಸ್ ಲೆಸ್ ದೆನ್ 0 ಇತ್ತು ಅಂದ್ರೆ ದೆನ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಅದ ನೋಡಿ, ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಹೇಳ್ಬೋದು, ಎರಡಕ್ಕೂ ಒಂದೇ. ಅದು ಅದಕ್ಕೆ ಐಡಿಯಾ ಗೊತ್ತಿರಲಿ. ಅದು ನೋಡಿ, ಇದನ್ನು ಈಗ ಪ್ರೂವ್ ಮಾಡ್ಬೋದು. ಇದ್ರದ್ದು ಪ್ರೂಫ್ ಏನು ಸಿಲೆಬಸ್ ಅಲ್ಲಿಲ್ಲ, ಜಸ್ಟ್ ಪ್ರೂಫ್ ಗೊತ್ತಿರಲಿ ಯಾವ ಥರ ಬರುತ್ತೆ ಅಂತೇಳಿ. ಫಸ್ಟ್ ಅಂತ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು ಏನಾಗಿರ್ಬೇಕು, ನಮಗೆ 0 ಆಗಿರ್ಬೇಕು. ಹೌದಾ? ನೋಡಿ, ಫಸ್ಟ್ ಒಂದು ನಾನು ಪ್ರೂವ್ ಮಾಡ್ತೀನಿ ಅಂದರೆ ಲೆಟ್ f dash of c equal to 0 and f double dash of c is greater than 0 ಅಂತ ತಗೊಂತೀನಿ. ಹೌದಾ? ನೋಡಿ, f double dash of c greater than 0 ಆಯಿತು ಅಂದರೆ ಏನು ಗೊತ್ತಾಗಬೇಕೀಗ ನೋಡಿ, f of x ಫಂಕ್ಷನ್ and f dash of x greater than 0 ಇತ್ತು ಅಂದರೆ ದಟ್ ಇಂಪ್ಲೈಸ್ f of x is ಏನಂತ ಹೇಳಿದ್ವಿ, ಇನ್ಕ್ರೀಸಿಂಗ್. ಹೇಳ್ಬೋದಾ? ನೋಡಿ, ಇಲ್ಲಿ ಫಂಕ್ಷನ್ ಮತ್ತು ಅದರ ಡಿಫರೆನ್ಷಿಯಲ್. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಂಕ್ಷನ್ ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0 ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಹೇಳ್ಬೋದಾ? ಹಾಗಾದ್ರೆ ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಇಸ್ ಗ್ರೇಟರ್ ದನ್ 0 ಅಂತ ಹೇಳಿದ್ರೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಏನಂತ ಹೇಳ್ತೀವಿ, ಇನ್ಕ್ರೀಸಿಂಗ್. ಹೌದಾ? ಈಗ ನೋಡಿ, ಜೊತೆಗೆ ನಾವು f dash of c equal to 0 and f dash of x is increasing ಇದೆ. ಹೌದಾ? that implies f dash of x changes its sign from. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಸೈನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಬೇಕು. ಇಲ್ಲಿ ನೋಡಿ, ಯಾವಾಗ ನಾವು y ವರ್ಸಸ್ x ಗ್ರಾಫ್ ಬರೀತಿದ್ವಲ್ಲ, ಇಲ್ಲೇನು ಬರ್ಕೊತೀನಿ ನಾನು ಈಗ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಗ್ರಾಫು ವರ್ಸಸ್ ಎಕ್ಸ್ ಇದು. ಹೌದಾ? ಈಗ ನೋಡ್ಕೊಳ್ಳಿ, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಈ ಥರ ಇನ್ಕ್ರೀಸ್ ಆಗ್ತಾ ಇರಬೇಕು. ಜೊತೆಗೆ ಯಾವುದೋ ಒಂದು ಪಾಯಿಂಟ್ ಹತ್ರ 0 ಬರುತ್ತೆ. ಅಂದರೆ ಈ ಪಾಯಿಂಟ್ ಹತ್ರ 0 ಬರುತ್ತೆ ಅಂದ್ಕೊಳ್ಳಿ, ಸಿ. ಹೌದಾ? ಅಂದರೆ ಇನ್ಕ್ರೀಸ್ ಆಗಬೇಕು ಮತ್ತು ಇಲ್ಲಿ 0 ಬರಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ, ಈ ಪಾಯಿಂಟ್ ಹತ್ರ ಬರಬೇಕು ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಫಂಕ್ಷನ್ ಡಿಕ್ರೀಸ್ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲೆಲ್ಲೋ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಥರ ಹೋಗ್ಬೋದು ಇದು. ಹೌದಾ? ಈ ಥರ ಹೋಗುತ್ತೆ ಅಂದರೆ ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ಸೈನ್ ಇಲ್ಲೆಲ್ಲ ಏನಾಗಿರುತ್ತೆ, ಇದು ನೆಗೆಟಿವ್ ವೈ ಆಕ್ಸಿಸ್ ತಾನೆ, ಅಂದರೆ ಇದು ನೆಗೆಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲೇನಾಗಿರುತ್ತೆ ಪಾಸಿಟಿವ್. ಅಂದರೆ ನೆಗೆಟಿವ್ ಇಂದ ಪಾಸಿಟಿವ್ ಸೈನ್ ಚೇಂಜ್ ಆಗುತ್ತೆ. ಅದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಹೌದಾ? ಬೇಸಿಕ್ ಡೆಫಿನೇಷನ್ ಅಲ್ಲಿ ಏನು ಗೊತ್ತಿದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅಂದರೆ ಫಸ್ಟ್ ಡಿಕ್ರೀಸ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ ಅಂದರೆ ಈ ಪಾಯಿಂಟ್ ಹತ್ರ ಏನಾಗಿರುತ್ತೆ, ನಮಗೆ ಮಿನಿಮಮ್ ಇರ್ಬೇಕು ತಾನೆ. ಆಗ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಹ್ಯಾವ್ ಲೋಕಲ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಹೇಳ್ಬೋದಲ್ಲ? ಹೌದಾ? ನೋಡಿ, ಇಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಪ್ರೂಫು. ಈಗ ಸೇಮ್ ಐಡಿಯಾ ಇದಕ್ಕೆ ಅಪ್ಲೈ ಮಾಡಿಕೊಂಡೆ ಅಂದ್ಕೊಳ್ಳಿ, ಸೇಮ್ ಐಡಿಯಾನ ಇಲ್ಲಿ ಏನು ಹೇಳಿರೋದು, ಸೆಕೆಂಡ್ ಒನ್ಗೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಇಸ್ ಲೆಸ್ ದ್ಯಾನ್ 0. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಲೆಸ್ ದ್ಯಾನ್ 0 ಇತ್ತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಹೇಳ್ಬೋದಲ್ಲ? ಯಾಕಂದ್ರೆ ಲೆಸ್ ದ್ಯಾನ್ 0 ಇತ್ತು ಅಂದರೆ ಡಿಕ್ರೀಸಿಂಗು, ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಇನ್ಕ್ರೀಸಿಂಗ್. ಹೌದಾ? ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಹೌದಾ? ಅಂದರೆ ಈ ಥರ ಈಗ ಬರ್ಬೋದು ನೋಡಿ.
ಇದು ಎಕ್ಸ್ ಆಕ್ಸಿಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು ಕರ್ವ್, ಹೌದಾ? ಡಿಕ್ರೀಸ್ ಆಗಬೇಕು ಅಂದರೆ ಈ ಥರ ಬರಬೇಕು, ಜೊತೆಗೆ ಸಿ 0 ಇರಬೇಕು, ಹೌದಾ? ಇಲ್ಲೆಲ್ಲ 0 ಆಗುತ್ತೆ. ಅಂದರೆ ಇಲ್ಲೆಲ್ಲ ಏನಿತ್ತು, ಇಲ್ಲಿ ಪಾಸಿಟಿವ್ ಇತ್ತು, ಇಲ್ಲೆಲ್ಲ ಏನಾಗಿದೆ ನೆಗೆಟಿವ್. ಅಂದರೆ ಪಾಸಿಟಿವ್ ಇಂದ ನೆಗೆಟಿವ್ ಸೈನ್ ಚೇಂಜ್ ಆಗುತ್ತಲ್ಲ, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ changes its sign from ಪಾಸಿಟಿವ್ ಟು ನೆಗೆಟಿವ್, ಹೌದಾ? ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಸೈನ್ ಚೇಂಜ್ ಆಗುತ್ತೆ ಅಂದರೆ ದಟ್ ಇಂಪ್ಲೈಸ್ ಏನು ಬರೀಬೋದು, ಎಫ್ ಆಫ್ ಎಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮ್ಯಾಕ್ಸಿಮಮ್. ಯಾಕಂದ್ರೆ ಪಾಸಿಟಿವ್ ಅಂದರೆ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ ಅಂದರೆ ಫಸ್ಟು ಮ್ಯಾಕ್ಸಿಮಮ್ ಇರ್ತದೆ, ಹೌದಾ? ಇದು ನೋಡಿ, ಇದು ಸೆಕೆಂಡ್ ಡಿರೈವೇಟಿವ್ ಟೆಸ್ಟು. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಏನು ಹೇಳುತ್ತೆ ಅಂದರೆ ನಮಗೆ ಎಫ್ ಡ್ಯಾಶ್ ಆಫ್ ಸಿ 0 ಇರಬೇಕು. ನೆಕ್ಸ್ಟ್ ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಸಿನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಏನಾಗಬೇಕಲ್ಲಿ ಗ್ರೇಟರ್ ದೆನ್ 0 ಬಂತು ಅಂದ್ರೆ ಮಿನಿಮಮ್ ಇರುತ್ತೆ, ಲೆಸ್ ದೆನ್ 0 ಬಂತು ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳುತ್ತೆ, ಹೌದಾ? ನೋಡಿ, ನಮಗೆ ಇಂಪಾರ್ಟೆಂಟ್ ಅಲ್ಲಿ ವರ್ಕಿಂಗ್ ರೂಲ್ ಗೊತ್ತಾಗಬೇಕು, ಹೌದಾ? ಇದೆಲ್ಲ ಕಂಬೈನ್ ಮಾಡ್ಕೊಂಬಿಟ್ಟು ವರ್ಕಿಂಗ್ ರೂಲ್ ಹೇಳ್ತೀವಿ ನೋಡಿ. ನೋಡಿ, ಫಸ್ಟು ಲೆಟ್ y is equal to f of x be the continuous function in open interval a comma b. ಈ ಥರ ಇತ್ತು ಅಂದರೆ ಫಸ್ಟ್ ಸ್ಟೆಪ್ ನೋಡಿ, ಸಾಲ್ವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0, ಸಾಲ್ವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ತೇವೆ. ಅಂದರೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಿಟ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಸಾಲ್ವ್ ಮಾಡಬೇಕು, ಹೌದಾ? ಈ ಸಾಲ್ವ್ ಮಾಡ್ಕೊಂಡಾಗ ಲೆಟ್ ಎಕ್ಸ್ ಈಕ್ವಲ್ ಟು ಸಿ ಬಂತು ಅಂದ್ಕೊಳ್ಳಿ. ಅಂದರೆ ಸಾಲ್ವ್ ಮಾಡಿದಾಗ ಎಕ್ಸಿಗೆ ಒಂದು ವ್ಯಾಲ್ಯೂ ಬರ್ತಾನೆ, ಲೆಟ್ ಎಕ್ಸ್ ಈಕ್ವಲ್ ಟು ಸಿ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಬಿ ದ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಪಾಯಿಂಟ್ ಕಂಡುಹಿಡಿತೀವಲ್ಲ, ಆ ಪಾಯಿಂಟಿಗೆ ಏನಂತ ಹೇಳ್ತೀವಿ, ಕ್ರಿಟಿಕಲ್ ಪಾಯಿಂಟ್, ಹೌದಾ? ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಮಾಡ್ಕೋಬೇಕು ಅಂದರೆ ಫೈಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅಂದರೆ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡೋದು. ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ, ಈ ಪಾಯಿಂಟ್ ಕಂಡುಹಿಡ್ತೀವಲ್ಲ ಅದನ್ನು, ಗ್ರೇಟರ್ ದೆನ್ 0 ಆಯ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಹ್ಯಾವ್ ಲೋಕಲ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಇಫ್ f double dash of c is less than 0 ಇತ್ತು ಅಂದರೆ that implies f of x have local maximum at x equal to c, ಹೌದಾ? ನೋಡಿ, ಫಸ್ಟ್ ಏನು ಮಾಡ್ಕೊತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯೋದು, ಅದನ್ನು ಈಕ್ವಲ್ ಟು 0 ಮಾಡ್ಕೊಂಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು, ಹೌದಾ? ಆ ವ್ಯಾಲ್ಯೂ ಅಥವಾ ಎಫ್ ಡಬಲ್ ಡ್ಯಾಶ್ ಕಂಡುಹಿಡಿಯೋದು. ಅದೇನಾದ್ರು ಪಾಸಿಟಿವ್ ಬಂತು ಅಂದರೆ ಲೋಕಲ್ ಮಿನಿಮಮ್, ಅದೇನಾದ್ರು ನೆಗೆಟಿವ್ ಬಂತು ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ, ಹೌದಾ? ಸ್ಟೆಪ್ 3 ನೋಡಿ, ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0, ಅದನ್ನು 0 ಆಗ್ಬಿಡ್ತು ಅಂದರೆ, ಹೌದಾ? ಅವಾಗ ನೋಡಿ, ಸೈನ್ ಚೇಂಜ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ದೆನ್ ಫೈಂಡ್ ದ ಸೈನ್ ಚೇಂಜ್. ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಟ್ಸ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆಗಿತ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ, ಹೌದಾ? maximum at x equal to c. Same if f dash of x changes its sign from negative to positive ಆಗಿತ್ತು ಅಂದ್ರೆ that implies f of x have minimum at x equal to c, ಹೌದಾ? ನೋಡಿ, ಇದು ಸೈನ್ ಚೇಂಜ್ ಗೊತ್ತಿರಬೇಕು. ಏನಾದ್ರು ಇಫ್ f dash of x does not changes its sign ಅಂತ ಹೇಳಿದ್ವಿ ಅಂದರೆ then f of x have neither maximum nor minimum
ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ಅಲ್ಲಿ ಇಂಪಾರ್ಟೆಂಟ್ ನೋಡಿ ಏನು ಮಾಡ್ಕೊತೀವಿ ನಾವು, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನ ಈಕ್ವಲ್ ಟು 0 ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ಆ ಎಕ್ಸ್ ವ್ಯಾಲ್ಯೂ ಬಂದಿರುತ್ತೆ, ಆ ವ್ಯಾಲ್ಯೂಗೆ ಏನಂತ ಹೇಳ್ತೀವಿ, ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಮತ್ತೆ ಆ ಫಂಕ್ಷನ್ನ ಮತ್ತೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿ, ಅವಾಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಇಲ್ಲಿ ಕಂಡಿರೋ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಪಾಸಿಟಿವ್ ಬಂತು ಅಂದರೆ ಲೋಕಲ್ ಮಿನಿಮಮ್, ನೆಗೆಟಿವ್ ಬಂತು ಅಂದರೆ ಲೋಕಲ್ ಮ್ಯಾಕ್ಸಿಮಮ್. ಹೌದಾ? ನೋಡಿ ಇವೆರಡೂ ಬರಲಿಲ್ಲ, ಎಫ್ ಡಬಲ್ ಡ್ಯಾಶ್ ಆಫ್ ಸಿ 0 ಬಂದ್ಬಿಡ್ತು ಅಂದ್ಕೊಂಡ್ರೆ ಸೈನ್ ಚೇಂಜ್ನ ಚೆಕ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆಗಿತ್ತು ಅಂದರೆ ಲೋಕಲ್ ಮ್ಯಾಕ್ಸಿಮಮ್, ನೆಗೆಟಿವ್ ಟು ಪಾಸಿಟಿವ್ ಅಂದರೆ ಡಿಕ್ರೀಸ್ ಆಗಿಬಿಟ್ಟು ಇನ್ಕ್ರೀಸ್ ಆಯಿತು ಅಂದರೆ ಲೋಕಲ್ ಮಿನಿಮಮ್. ಹೌದಾ? ಅಕಸ್ಮಾತ್ ಸೈನೇ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಹ್ಯಾಸ್ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಹೇಳ್ತೀವಿ. ನೋಡಿ ಈ ರೂಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ನೋಡಿ ಅಲ್ಲಿ ವರ್ಕಿಂಗ್ ರೂಲ್ ಟು ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ಆರ್ ಲೋಕಲ್ ಮಿನಿಮಮ್ ಅಂತೇಳಿ ಪ್ರಿಂಟೆಡ್ ನೋಟ್ಸಲ್ಲಿ ಇದೆಯಲ್ಲ ಅದಷ್ಟು ಬರ್ಕೊಂಡಿದ್ರೆ ಸಾಕು. ಉಳಿದಿರೋದೆಲ್ಲ ನಾವು ಪ್ರೂವ್ ಮಾಡಿದ್ವಿ ಅಷ್ಟೇ. ಆ ಪ್ರೂಫ್ ಯಾವುದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಅದು ಆಯ್ತಲ್ಲ? ವರ್ಕಿಂಗ್ ರೂಲ್ ಒಂದು ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ನೋಡಿ ನೋಟ್ ಗೊತ್ತಿರಲಿ. ಡೈರೆಕ್ಟಾಗಿ ಸಿ ಇ ಟಿಗೆಲ್ಲ ಯೂಸ್ ಮಾಡ್ಕೊತೀವಿ ಅಷ್ಟೇ ಈ ನೋಟ್ನ. ನೋಡಿ ನೋಟ್ ಇಂಪಾರ್ಟೆಂಟ್ ಅಲ್ಲಿ. ನೋಟ್ ಫಸ್ಟ್ ಒನ್ ನೋಡಿ, ಇದು ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋಡಿ ಮಾಡ್ಯುಲಸ್ ಇತ್ತು ಅಂದರೆ ಅದು ಯಾವಾಗಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ. ಹೌದಾ? ಅಂದರೆ ನೋಡಿ ಈಗ ದಟ್ ಇಂಪ್ಲೈಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಎ ದೆನ್ ಮಿನಿಮಮ್ ವ್ಯಾಲ್ಯೂ of f of x is equal to 0 and maximum does not exist ಅಂತ ಹೇಳ್ತೀವಿ. maximum does not exist. ನೋಡಿ ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಯಾಕಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ 0ನೇ ಮಿನಿಮಮ್ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇರ್ತದೆ. ಹೌದಾ? ಮ್ಯಾಕ್ಸಿಮಮ್ ಇನ್ಫಿನಿಟಿ ತನಕ ಹೋಗುತ್ತೆ, ಅಂದರೆ ಯಾವ ನಂಬರ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದೇ ಥರ ನೋಡಿ ಎರಡನೇದು, ಇದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಮೈನಸ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ನೋಡಿ ಮೈನಸ್ ಇತ್ತು ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಪ್ಲಸ್ ಇತ್ತು ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಗೊತ್ತಿರಬೇಕು. ಹಾಗಾದ್ರೆ ಇಲ್ಲೇನು ಬರೀಬೋದು, ದಟ್ ಇಂಪ್ಲೈಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಎ ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ f of x is equal to 0 and minimum does not exist. ನೋಡಿದ್ನಲ್ಲ, ಸಿ ಇ ಟಿಯಲ್ಲಿ ಡೈರೆಕ್ಟಾಗಿ ಬರೆಯೋದಕ್ಕೆ ಯೂಸ್ ಮಾಡ್ಕೊತೀವಿ ಅಷ್ಟೇ. ಆಯ್ತಲ್ಲ? ಇಲ್ಲಿ ಯಾಕೆ ಇಷ್ಟು ಐಡಿಯಾ ಗೊತ್ತಿರಬೇಕು. ನೋಡಿ ಇವೆರಡು ಪಾಯಿಂಟು ಮಾಡ್ಯುಲಸ್ ಬಂತು ಅಂದರೆ ಮತ್ತೆ ನಾವೇನು ಅಲ್ಲಿ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ನೋಡಿ. ಫಸ್ಟ್ ಒನ್ ಪ್ರಾಬ್ಲಮ್ಸ್. Find the maximum and minimum value of the following functions. Find the maximum and minimum value of, if any, of the following functions given by first one. f of x is equal to mod x. ಹೌದಾ? ಇದಂತ ಡೈರೆಕ್ಟ್ ಬರೀಬೋದಲ್ಲ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. Therefore minimum value of f of x is 0 and maximum value of f of x does not exist. ಹೌದಾ? ಈಗ ಗೊತ್ತಾಗಬೇಕು ಡೈರೆಕ್ಟಾಗಿ. ಇದಕ್ಕೇನು ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಲ್ಲ, ಇಲ್ಲಿ ಡೈರೆಕ್ಟ್ ಬರ್ಕೊತಾ ಇದ್ದೀವಿ. ಹೌದಾ? ಸೆಕೆಂಡ್ ಒನ್ ನೋಡಿ, g of x is equal to ಕೇರ್ಫುಲ್ ಆಗಿ ಬರೀಬೇಕು, ಮೈನಸ್ ಮಾಡ್ಯುಲಸ್ ಆಫ್ x plus 1 plus 3. ನೋಡಿ ನಮಗೆ ಗೊತ್ತಿರೋದು, ವಿ ನೋ ದಟ್ ಮೈನಸ್ ಮಾಡ್ಯುಲಸ್ ಆಫ್ x plus 1 is less than or equal to 0. ಜೊತೆಗೆ ಇಲ್ಲಿ ಪ್ಲಸ್ 3 ಇದೆ. ಹಾಗಾದ್ರೆ ಮೈನಸ್ ಮಾಡ್ಯುಲಸ್ ಆಫ್ x plus 1 plus 3 is less than or equal to 3. ಎರಡು ಕಡೆ 3 ಆ್ಯಡ್ ಮಾಡಿದ್ವಿ ತಾನೆ. ಹಾಗಾದ್ರೆ ಇಲ್ಲಿ
ಜಿ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. 3ಕ್ಕಿಂತ ಕಮ್ಮಿ ಇರಬೇಕು ಅಂದರೆ ಮ್ಯಾಕ್ಸಿಮಮ್ 3 ಆಯಿತು, ಮಿನಿಮಮ್ ಮೈನಸ್ ಇನ್ಫಿನಿಟಿ ತನಕ ಹೋಗ್ಬಿಡುತ್ತೆ. ದೇರ್ಫೋರ್ ಮಿನಿಮಮ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು? ದಟ್ ಇಂಪ್ಲೈಸ್ minimum value of g of x does not exist and maximum value of g of x is 3. ಹೌದಾ? ಆಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ಥರ್ಡ್ ಒನ್ ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಬೋದು. f of x is equal to modulus of x plus 2 minus 1. f of x is equal to modulus of x plus 2 minus 1. ಇಲ್ಲಿ ಡೈರೆಕ್ಟ್ ಬರೀಬೋದಲ್ಲ. we know that modulus of x plus 2 is greater than or equal to 0. that implies modulus of x plus 2 minus 1 is greater than or equal to minus 1. ಎರಡು ಕಡೆ minus 1 ಆ್ಯಡ್ ಮಾಡಿದ್ವಿ. so that implies f of x is greater than or equal to minus 1. ಹೌದಾ? f of x is greater than or equal to minus 1 ಅಲ್ಲ. therefore ಇಲ್ಲಿ ಏನು ಬರೀಬೋದು? f of x the minimum value of f of x is minus 1 and maximum value of f of x does not exist. ಹೌದಾ? ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡಿ, ಡಿಫ್ರೆಂಟ್ ಅದ. ಫೋರ್ತ್ ಒಂದು, f of x is equal to modulus of sin 4x plus 3. f of x is equal to modulus of sin 4x plus 3. ಫಸ್ಟ್ ನೋಡ್ಕೊಳ್ಳಿ, ಇದನ್ನು ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಬರ್ಕೊತೀವಿ. ಡೈರೆಕ್ಟಾಗಿ ನಮಗೇನು ಗೊತ್ತಿರೋದಂದ್ರೆ, ವಿ ನೋ ದಟ್ minus 1 less than or equal to sin 4x less than or equal to 1. ಬರೀಬೋದಾ? ಈಗ ಸೈನ್ ಅಥವಾ ಕಾಸ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇಸ್ minus 1 ಪ್ಲಸ್ 3 ಬರ್ಕೋಬೇಕು. ಹಾಗಾದ್ರೆ ಇಲ್ಲಿ minus 1 plus 3 less than or equal to sin 4x plus 3 less than or equal to 1 plus 3, ಅಥವಾ 2 is less than or equal to sin 4x plus 3 less than or equal to 4. ಹೌದಾ? ಇದೆಲ್ಲ ಪಾಸಿಟಿವ್ ವ್ಯಾಲ್ಯೂನೇ ಅದ. ಡೈರೆಕ್ಟಾಗಿ ಮಾಡ್ಲಸ್ ಬರ್ಕೊಂಡು 2 less than or equal to modulus of sin 4x plus 3 less than or equal to 4 ಬರೀಬೋದಲ್ಲ. ಅಂದ್ರೆ 2 less than or equal to f of x less than or equal to 4. Maximum value is 4 and minimum value is 2 ಬಂತು. Therefore maximum value of f of x is 4 and minimum value of f of x is 2. ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ನೋಡಿ. ಈ ಥರ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಾ ಇರುತ್ತೆ ಅಷ್ಟೇ. ಈಗ ಮಾಡ್ಲಸ್ ಬಂತು ಅಂದರೆ ಹೇಗೆ ಥಿಂಕ್ ಮಾಡಬೇಕು ಅಂತ ಗೊತ್ತಾಗಬೇಕು. ಜೊತೆಗೆ ಸೈನ್ ಆ್ಯಂಡ್ ಕಾಸ್ ಇದ್ರೂ ಯಾವ ಥರ ಥಿಂಕ್ ಮಾಡಬೇಕು ಅಂತ ಗೊತ್ತಿರಬೇಕು. ಆಯ್ತಲ್ಲ, ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ವರ್ಕಿಂಗ್ ರೂಲ್ ಒಂದು ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ, ವರ್ಕಿಂಗ್ ರೂಲ್ ಏನಂತ ಹೇಳಿದ್ವಿ? ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡು ಹಿಡಿಬೇಕು. ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿದ್ವಿ. ಅದಾದಮೇಲೆ ಸ್ಟೆಪ್ 2 ಅಲ್ಲಿ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಮತ್ತು ಆ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇನ್ ವ್ಯಾಲ್ಯೂನ ಆ ಕ್ರಿಟಿಕಲ್ ಪಾಯಿಂಟ್ ಹತ್ರ ಕಂಡುಹಿಡಿಬೇಕು. ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದನ್ 0 ಬಂತು ಅಂದರೆ ಇಟ್ ಹ್ಯಾಸ್ ಲೋಕಲ್ ಮಿನಿಮಮ್. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಲೆಸ್ ದ್ಯಾನ್ 0 ಬಂತು ಅಂದರೆ ಇಟ್ ಹ್ಯಾಸ್ ಲೋಕಲ್ ಮ್ಯಾಕ್ಸಿಮಮ್. ಏನಾದ್ರು ಎಫ್ ಡಬಲ್ ಡ್ಯಾಶ್ ಆಫ್ ಸಿ 0 ಬಂದ್ಬಿಡ್ತು ಅಂದರೆ ಸ್ಟೆಪ್ 3. ಸ್ಟೆಪ್ 3 ಅಲ್ಲಿ ಏನು ಮಾಡ್ಕೋಬೇಕು ನಾವು? ಸೈನ್ ಚೇಂಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆಯಿತು ಅಂದರೆ ಮ್ಯಾಕ್ಸಿಮಮ್, ನೆಗೆಟಿವ್ ಟು ಪಾಸಿಟಿವ್ ಬಂತು ಅಂದರೆ ಮಿನಿಮಮ್. ಆಯ್ತಲ್ಲ, ಈಗ ನೋಡಿ ಇದು ಐಡಿಯಾ ಗೊತ್ತಿರಬೇಕು. ಈ ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.